ಹೆಸರಿಗೆ ಕಲ್ಲಡ್ಕ, ನೋಡೋದಿಕ್ಕೆ ತುಂಬಿ ಹರಿತಾ ಇರುವ ನದಿ, ಅಭಿವೃದ್ಧಿ ಹೊಂದುತ್ತಿರುವ ಪೇಟೆಯಲ್ಲಿ ತೇಲಾಡುವ ಕಾರುಗಳು. ಮೊನ್ನೆ ಜಲಪಾತ ಸೃಷ್ಟಿಸಿ ದಾಖಲೆ ಬರೆದ ಪೇಟೆ ಇದೀಗ ಕಂಬಳದ ಕರೆಯಂತಾಗಿದೆ. ಈ ಬಗೆಗಿನ ಮತ್ತೊಂದು ವರದಿ ಇಲ್ಲಿದೆ. ಹೌದು, ಅಭಿವೃದ್ಧಿ ಹೊಂದುತ್ತಿರುವ ಕಲ್ಲಡ್ಕದ ಪೇಟೆಯಲ್ಲಿ ತೇಲಾಡುವ ಕಾರುಗಳು. ಇದು ಇಂದಿನ ಮಳೆಗೆ ಕಂಡುಬಂದ ದೃಶ್ಯ. ಪದೇ ಪದೇ ಕಲ್ಲಡ್ಕದ ಸ್ಥಿತಿ ಹೇಳಲು ನಾಚಿಕೆಯಾದರೂ ವಿಧಿಯಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಡಿಯೋಗಳು ನಿತ್ಯ ವೈರಲ್ ಆಗುತ್ತಿದೆ. ಕಳೆದ 3 ವರ್ಷಗಳಿಂದ ಕಲ್ಲಡ್ಕದ ಜನತೆಯ ಜೊತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರ ಕಷ್ಟವನ್ನ ಎಷ್ಟು ಹೇಳಿದರೂ ಮುಗಿಯದ ಕಥೆ. ಮಳೆಗಾಲ ಆರಂಭವಾಗುವ ಮುನ್ನವೇ ಮಾಧ್ಯಮಗಳು ಎಚ್ಚರಿಸಿದ್ದವು. ಇಲ್ಲಿ ನೀರು ಹರಿದು ಹೋಗಲು ಚರಂಡಿಯನ್ನ ನಿರ್ಮಿಸಿ, ಜೊತೆಗೆ ಕನಿಷ್ಠ ಸರ್ವಿಸ್ ರಸ್ತೆಗೆ ಡಾಮರು ಹಾಕಿ ಕೊಡಿ ಅಂತ ಸಾಕಷ್ಟು ವರದಿಗಳನ್ನ ಮಾಡಿದ್ದೆವು. ಆದರೆ ಕಿವಿ ಕೇಳದ ಇಲಾಖೆ ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರಿತನಕ್ಕೆ ವಾಹನ ಸವಾರರು ಬಲಿಯಾಗುತ್ತಿದ್ದಾರೆ. ಇನ್ನು ಆದಿತ್ಯವಾರದ ಒಂದು ದಿನದ ಬಿರುಮಳೆಗೆ ಕಲ್ಲಡ್ಕ ಕಂಬಳದ ಕೆರೆಯಂತಾಗಿದೆ. ಮಂಗಳೂರು ಬೆಂಗಳೂರನ್ನ ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಕಲ್ಲಡ್ಕದಲ್ಲಿ ಹೆದ್ದಾರಿ ನಿರ್ಮಾಣ ಕಾರ್ಯ ಅಮೆಗತಿಯಲ್ಲಿ ಸಾಗಿದೆ. ಫ್ಲೈಓವರ್ ನಿರ್ಮಾಣ ಹಂತದಲ್ಲಿದ್ದು, ವಾಹನ ಸಂಚಾರಕ್ಕೆ ಅವಕಾಶ ಇರುವ ಸರ್ವಿಸ್ ರಸ್ತೆಯ ಬದಿಗಳಲ್ಲಿ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆಯನ್ನ ಮಾಡದೇ ಇರುವುದರಿಂದ ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ವಾಹನಗಳು ಅದರಲ್ಲಿ ಕೆಸರು ನೀರು ಎರಚಿಕೊಳ್ಳುತ್ತಾ ಸಾಗುತ್ತಿವೆ. ಇನ್ನು ಮಳೆಗಾಲ ಆರಂಭದಲ್ಲಿ ಈ ರೀತಿಯಾದರೆ ಇನ್ನು ಮಳೆಗಾಲ ಮುಗಿಯುವ ವೇಳೆ ವಾಹನಗಳ ಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ ನೋಡಿ.